ಇನ್ನು ಮಹಿಳೆ ಅಪಹರಣ ಕೇಸ್ನ ಮತ್ತಷ್ಟು ಸ್ಫೋಟಕ ಸತ್ಯಗಳು ಹೊರಬರ್ತಾ ಇದೆ. ರೇವಣ್ಣ ಆಪ್ತ ರಾಜಗೋಪಾಲ್ ತೋಟದಲ್ಲಿದ್ದ ಮಹಿಳೆಯನ್ನ ನಿನ್ನೆ ರಕ್ಷಿಸಲಾಯಿತು. ರೇವಣ್ಣ ಆಪ್ತ ರಾಜಗೋಪಾಲ್ ಅವರ ತೋಟದಲ್ಲಿ ಮಹಿಳೆ ಇದ್ದದ್ದನ್ನ ರಕ್ಷಣೆ ಮಾಡಿದ್ರು. ಮೈಸೂರು ಜಿಲ್ಲೆ ಹುಣಸೂರಿನ ಕಾಳೆಹಳ್ಳಿಯಲ್ಲಿರುವಂತಹ ತೋಟ ಇದು. ಸುಮಾರು 25 ಎಕರೆ ತೋಟದಲ್ಲಿ 2 ಕುಟುಂಬಗಳು ವಾಸವಾಗಿವೆ. ಸುತ್ತಮುತ್ತ ಹೆಚ್ಚಿನ ಜನರ ಓಡಾಟ ಇಲ್ಲ. ಇಲ್ಲಿ ಸುಮಾರು 25 ಎಕರೆ ಇರುವಂತಹ ತೋಟ ಅದು. ತೋಟದ ಮನೆಯಲ್ಲಿ ಹಸು, ಕುರಿ, ಕೋಳಿ ಎಲ್ಲವನ್ನು ಕೂಡ ಸಾಕಲಾಗಿದೆ. ತಡರಾತ್ರಿ ಬಂದಂತ 40ಕ್ಕೂ ಹೆಚ್ಚು ಪೊಲೀಸರಿಂದ ತಲಾಶಾಗಿದೆ. ಏಪ್ರಿಲ್ 29ರಂದು ಕಾಣೆಯಾಗಿದ್ದಂತ ಸಂತ್ರಸ್ತ ಮಹಿಳೆ, ಅಂದು ಮಹಿಳೆಯನ್ನ ತೋಟದಲ್ಲಿ ತಂದಿರಿಸಿದಂತ ರೇವಣ್ಣ ಆಪ್ತ. 2 ವರ್ಷದಿಂದಲೂ ಕೂಡ ರೇವಣ್ಣ ಇತ್ತ ಬಂದಿಲ್ಲ, ನಾವು ಅವ್ರನ್ನ ಇಲ್ಲಿ ನೋಡಿಲ್ಲ, ಈ ತೋಟದ ಮನೆಯ ಕಡೆ ನೋಡಿಲ್ಲ ಅಂತ ಅಲ್ಲಿನ ಕೆಲಸಗಾರರು ಹೇಳ್ತಾರೆ. ಟಿವಿ9ಗೆ ಫಾರ್ಮ್ ಹೌಸ್ನ ಸಿಬ್ಬಂದಿ ಹೇಳಿಕೆಯನ್ನ ನೀಡಿದ್ರು, ನಾವು ರೇವಣ್ಣ ಅವ್ರನ್ನ ಇಲ್ಲೆಲ್ಲೂ ನೋಡಿಲ್ಲ, ಆದರೆ ಇವರು ಮುಂಚೆಯಿಂದ ಇಲ್ಲಿದ್ರು, ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು ರಾಜಗೋಪಾಲ್. ಅದಾದ್ಮೇಲೆ ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾರೆ ಈಗ. ಸೊ ಇಲ್ಲಿ ಆಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಆಕೆ ಏನೋ ಕೆಲಸಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ಲು. ಸಂಘದ್ದೇನೋ ದುಡ್ಡು ಕಟ್ಟಬೇಕು, ಹಾಗಾಗಿ ಸ್ವಲ್ಪ ದುಡ್ಡಿ ನಾನು. ವಿನಾಯಕ್ ಕೇಟರಿಂಗ್ ಬಿಸ್ನೆಸ್ ನಲ್ಲಿ 20% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬಾರ್ಯತೆ ಇದೆ ಅಂತ ಇದೀಗ ಇದೇ ಒಂದು ಫಾರ್ಮ್ ಹೌಸ್ ಬಳಿಯಿಂದ ನಮ್ಮ ಪ್ರತಿನಿಧಿ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತೋಟದ ಮನೆಯಿಂದ. ದಿಲೀಪ್, ಈಗ ನಾವು ಗಮನಿಸ್ತಾ ಇದ್ದೀವಿ, ಆ ತೋಟದ ಮನೆಯ ವಿಸ್ತೀರ್ಣ ಆಲ್ಮೋಸ್ಟ್ ಒಂದು 25 ಎಕರೆ ಇದೆ. ಸುತ್ತಮುತ್ತ ಹೆಚ್ಚಿನ ಮನೆಗಳಿಲ್ಲ, ಯಾರಿಗೂ ಕೂಡ ಇಲ್ಲಿ ಯಾರಾದರೂ ಬಂದು ವಾಸಿಸಿದ್ರೆ ಗೊತ್ತಾಗೋದಿಲ್ಲ ಅನ್ನೋದು ಒಂದು ವಿಚಾರ. ಎರಡನೇದಾಗಿ, ಆಕೆ ಯಾಕೆ ಅಲ್ಲಿಗೆ ಬಂದ್ಲು? ಬಲವಂತವಾಗಿ ಆಕೆನ ಕರೆಸಿ ಇರಿಸಲಾಗಿತ್ತ ಅಥವಾ ಆಕೆ ಕೆಲಸಕ್ಕೆ ಬಂದಿದ್ದ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಇದೆ. ಸೊ ನೀವು ಹೋಗಿ ಸಿಬ್ಬಂದಿಯನ್ನ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಏನು ಹೇಳಿದ್ರು, ಸದ್ಯದ ವಿಚಾರಗಳೇನಿದೆ ಅಂತ ಅಲ್ಲಿಂದ? ಅವಿನಾಶ್, ಖಂಡಿತವಾಗ್ಲೂ ಇದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಾಳೇನಹಳ್ಳಿ ಇರುವಂಥ ತೋಟ ಆಗಿರುವಂಥದ್ದು. ಅಂದರೆ ಹುಣಸೂರಿನಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಈ ಒಂದು ತೋಟ ಇದೆ. ಯಾರಿಗೂ ಕೂಡ ಈ ಒಂದು ತೋಟದ ಬಗ್ಗೆ ಸುಳಿವು ಗೊತ್ತಾಗಲ್ಲ, ಯಾಕಂದರೆ ಅದು ಊರಿಂದ ಆಚೆ ಇರುವ ಕಾರಣಕ್ಕೋಸ್ಕರ ಇಲ್ಲಿ ಮಹಿಳೆಯನ್ನು ಇರಿಸಿದ್ರೆ ಸೇಫ್ ಅಂತ ಇರ್ಬೋದಾಗಿರ್ಬೋದು. ಆ ಕಾರಣದಿಂದಾಗಿ ಇದೇ ಒಂದು ತೋಟದಲ್ಲಿ ಆಕೆಯನ್ನು ಕರೆದುಕೊಂಡು ಇರಿಸಿದ್ದಾರೆ. ಅಂದರೆ ಇಲ್ಲಿ ಮಹಿಳೆ ಯಾವ ರೀತಿ ಪೊಲೀಸರ ಮುಂದೆ ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ, ಸ್ಪಷ್ಟವಾಗಿಲ್ಲ. ಆದರೆ ಇಲ್ಲಿ ತೋಟದ ಸಿಬ್ಬಂದಿಗಳಿಗೆ ಹೇಳ್ಕೊಂಡಿದ್ದು ನಾನು ಕೆಲಸಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸುಮಾರು 25 ಎಕರೆಯಷ್ಟು ವಿಸ್ತೀರ್ಣ ಇರುವಂಥ ಪ್ರದೇಶದ ತೋಟ ಇರುವಂಥದ್ದು ಇದು. ಈ ಒಂದು ತೋಟದಲ್ಲಿ ಸುಮಾರು ಕೆಲಸ ಮಾಡುವಂಥ 2 ಕುಟುಂಬಗಳಿದೆ. ಆ 2 ಕುಟುಂಬದವ್ರ ಜೊತೆಗೂ ಕೂಡ ಆಕೆ ಮಾತಾಡಿರುವಂಥದ್ದು. ಅಂದರೆ ಕೆಲಸಕ್ಕೋಸ್ಕರ ಬಂದಿದ್ದೇನೆ, ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಿಬ್ಬಂದಿಗಳ ಜೊತೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಆಕೆ ಒಬ್ಬರೇ ಬಂದಿದ್ರು, ತನ್ನ ಕುಟುಂಬಸ್ಥರ ಬಗ್ಗೆ ಕೇಳಿದ್ರು, ಅವರು ನನ್ನ ಗಂಡ ಬರ್ತಾನೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಬರ್ತಾರೆ ಇಲ್ವೋ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಒಂದು ಕೊಟ್ಟಿಲ್ಲ. ಅಂದರೆ 29ನೇ ತಾರೀಕು ಈ ಒಂದು ತೋಟದ ಮನೆಗೆ ಅಂದರೆ ಊರಿನಲ್ಲಿ ಕಾಣೆಯಾದಂಥ ಮಹಿಳೆ ಈ ಒಂದು ತೋಟಕ್ಕೆ ರಾಜಗೋಪಾಲ್ ಅವರು ತೋಟಕ್ಕೆ ಕರೆದುಕೊಂಡು ಬಂದು ಇಲ್ಲಿ ಇರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಅಂದರೆ ಸಿಬ್ಬಂದಿಗೂ ಕೂಡ ಯಾವಾಗ ಬಂದಿದ್ರು, ಯಾರು ಇವರನ್ನ ಕರ್ಕೊಂಡು ಬಂದಿದ್ರು ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಂಥ ಸ್ಪಷ್ಟ ಮಾಹಿತಿ ಇಲ್ಲ. ಆದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅಂದರೆ 2-3 ದಿನಗಳ ಹಿಂದೆ ಅಷ್ಟೇ ಅವ್ರನ್ನ ಮಾತಾಡಿಸಿದ್ವಿ. ಮಾತಾಡಿಸಿದ ಸಂದರ್ಭದಲ್ಲಿ ಹಣದ ಅವಶ್ಯಕತೆ ಇದೆ, ಜೊತೆಗೆ ನಾನು ಕೆಲಸ ಮಾಡಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಆ ಪಕ್ಕದ ಜಮೀನಿನ ಮಾಲೀಕರು ಕೂಡ ಆಕೆಯನ್ನು ಮಾತಾಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ನಮ್ಮ ಜೊತೆ ಆ ಪಕ್ಕದ ಜಮೀನಿನ ಮಾಲೀಕರಾದಂಥ ನಟೇಶ್ ಅನ್ನೋರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಅವರು ಸ್ವತಃ ಆ ಸಂತ್ರಸ್ತ ಮಹಿಳೆ ಜೊತೆ ಮಾತನಾಡಿದ್ದಾರೆ. ಅವ್ರನ್ನ ಏನು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಮಾತಾಡ್ತಾನೆ ನಮ್ಮ ಜೊತೆ. ಅವರು ಯಾವಾಗ ನೋಡಿದ್ರೆ ಮಹಿಳೆಯನ್ನ, ಏನು ಹೇಳಿದ್ರು ನಿಮ್ಮ ಜೊತೆಗೆ? ಸರ್, ಈಗ ಒಂದು 3 ದಿನದಿಂದ ನೋಡಿದ್ನಲ್ಲ, ಅಲ್ಲಿ ಕುಂತಿದೆ. ಬಂದ್ರು ಅಮ್ಮನ ಜೊತೆ ಕುರಿ ಹೊಡ್ಕೊಂಡು ಅಮ್ಮ ಮುಂದೆ ಹೋದ್ರು, ಇವ್ರು ಹಿಂದೆ ಬಂದ್ರಲ್ಲ. ಕೇಳಿದೆ, ಅಕ್ಕ ಎಲ್ಲಿಯವರು ಅಂದೆ. ಅದಕ್ಕೆ ಅವ ಅಕ್ಕ ಅಂದರು, ನಾವಪ್ಪ HD ಕೋಟೆಯವರು ಅಂದರು. HD ಅಕ್ಕ ನಿಮ್ಮ ಯಜಮಾನ್ರು ಅಂದೆ. ಬರ್ತಾರೆ ಕಣಪ್ಪ ಅಂದರು, ಅಷ್ಟೇ. ಬೇರೆ ತೋಟದಲ್ಲಿ ಅಲ್ಲ ಬರ್ತಾರೆ ಅಂದಿಲ್ಲ, ಕೆಲಸ ಮಾಡ್ತಾವ್ರೆ ಅಲ್ಲಿ, ಬರ್ತಾರೆ ಇಲ್ಲಿಗೆ ಅಂತ ಹೇಳಿದ್ರು. ಇನ್ನೊಂದು ದಿನ ಇದೇ ಜಗಲಿ ಮೇಲೆ ಕುಂತಿದೆ, ಅವ ಅಕ್ಕ ಕುಂತಿರಿ ಈ ಕಡೆ ಎಲ್ಲ, ಆ ಕಡೆನ ಕೂತು ಮಾತಾಡ್ತಾ, ಅಕ್ಕ ಊಟ ಆಯ್ತಾ ಅಕ್ಕ ಅಂತ ಕೇಳಿದೆ. ಆಯಿತು ಕಣಪ್ಪ ಅಂದರು, ಅಷ್ಟೇ. ಇನ್ನು ಮಾತಾಡಿಲ್ಲ, ಜಾಸ್ತಿ ಮಾತಾಡಿಲ್ಲ ಅವಕ್ಕ. ಆದರೆ ಇಲ್ಲಿ ಕೆಲಸಕ್ಕೆ ಮಾಡೋಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿದ್ರು. ಹೇಳಿದ್ರು ಕೆಲ್ಸಕ್ಕೆ ಬಂದೀವಿ ಅಂದರು. ಮೊದಲು ಇಲ್ಲಿ ಇದ್ದು ಅಂತ ಹೇಳ್ತಿತ್ತು ಅವಕ್ಕ, ನನಗೆ ಗೊತ್ತಿಲ್ಲ ಒಟ್ಟಲ್ಲಿ. ನಾನು ನೋಡಿದ್ದೆ ಫಸ್ಟ್ ಅಲ್ವ ಅಕ್ಕನದ, ಅಲ್ಲಿ ಸಿಕ್ಕಿರಲ್ಲ ತೋಟದಲ್ಲಿ, ಅದು ಇಷ್ಟು ಬಿಟ್ರೆ ಇದೆ. ಇನ್ನು ನಮ್ಮ ಊರಲ್ಲಿ ನೋಡಿದ್ದಿಲ್ಲ ಅವಾಗ. 3 ದಿನದ ಹಿಂದೆ ಮಾತ್ರ ನೋಡಿದ್ದು, ಅದಕ್ಕೆ ಮುಂಚೆ ನೀವು ಅವ್ರು ನೋಡಿರಲಿಲ್ವ? ಇಲ್ಲ ಸರ್, ನೋಡಿರಲಿಲ್ಲ ಸರ್. ಅವಾಗ ನಾನೇ ಮಾತಾಡಿಸ್ದೆ ಸರ್, ಅವ್ರು ಮಾತಾಡ್ಸಿಲ್ಲ, ನಾನೇ ಮಾತಾಡ್ಸಿದ್ದು ಹೋಗೋರಿಗೆ. ಅಕ್ಕ ಎಲ್ಲಿಯವ್ರು ಅದಕ್ಕೆ HD ಕೋಟೆಯವರು ಅಂದರು. ಹೌದಾ, ಪರಿಚಯ ಇರಲಿಲ್ಲ? ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ. ಪೊಲೀಸ್ನವ್ರು ಬಂದು ಎಷ್ಟು ಜನ ಬಂದಿದ್ರು? ಪೊಲೀಸವರು ಒಂದು 3 ಜೀಪೇನು ನಾವು ನೋಡಿವಿ ಸರ್. ಆಮೇಲೆ ಎಷ್ಟು ಜನ ಬಂದು ಅಂತ ಗೊತ್ತಿಲ್ಲ. ನಾವು ನೋಡುವಾಗ ಒಂದು 3 ಜೀಪಿ ನಿಂತಿವಿ ಸರ್ ಏರಿ ಮೇಲೆ. ನಾವು ಇಲ್ಲಿ ಪೀಜ್ ಹಾಕಕ್ಕೆ ಬಂದಿದ್ದು, ಕುಡಿಯೋ ನೀರ್ದು ಗಾಳಿಗೆ ಹೊಂಟೋಗಿತ್ತಲ್ಲ, ಅದು ಹಾಕಕ್ಕೆ ಬಂದಾಗ
ಇಲ್ಲಿ ನಿಂತಿದ್ರು. ಅವರು ಇದ್ರು, ರಾಜಗೋಪಾಲ್ ಸಾಹೇಬರು ಮೇಗಡೆ ನಿಂತಿದ್ರು. ರಾಜಗೋಪಾಲ್ ಅವರು ಇಲ್ಲಿ ಒಬ್ಬರೇ ಇರ್ತಿದ್ರೆ ಅವ್ರ ಫ್ಯಾಮಿಲಿ ಇದೆಯಾ ಇಲ್ಲಿ ಅಂತ? ಸರ್ ಅವ್ರೊಬ್ಬರೇ ಇರೋ ಸರ್ ಇಲ್ಲಿ, ಅವರೊಬ್ಬರೇ ಇರೋದು ಪೂರ್ತಿ. ಅವ್ರು ಯಾವಾಗಲೂ ಇಲ್ಲೇ ಆಡಿಯೋ ಕೇಳುತ್ತಾ ಅವರಿಗೆ? ಯಾವಾಗಿಂದ ಇಲ್ಲಿ ತೋಟ ಇರೋದು ಅವರು? ಅದು ಅವ್ರ ತಂದೆ ತಾಯಿ ತೋಟ ಸರ್ ಇದು. ಅವ್ರ ತಂದೆ ತಾಯಿ ಮಾಡಿರೋದಲ್ವಾ, ಅವ್ರು ಯಾವಾಗಲೂ ಇಲ್ಲೇ ಇರೋದು. ಅವ್ರಿಗೆ ಈ ಊರ್ ಕಂಡ್ರೆ ಇಷ್ಟ ಇರಕ್ಕೆ. ದಿಲೀಪ್, ಹಾಗೆ ಅವ್ರನ್ನ ನಟೇಶ್ ಅವ್ರನ್ನ ಕೇಳಿ, ಅವ್ರು ಇದ್ದಂತ ಸಂದರ್ಭದಲ್ಲಿ ಹೇಗಿದ್ರು? ಆರಾಮಾಗಿದ್ರ ಅಥವಾ ಏನಾದ್ರು ಒತ್ತಡದಲ್ಲಿ ಇದ್ದಾಗಿತ್ತ? ಸಪ್ಪಗಿದ್ರ ಏನು ಅಂತ? ಆಕ್ಟಿವ್ ಆಗಿದ್ರ? ಅವ್ರು ಯಾವಾಗಲೂ ದನ ಮೇಸಕ್ಕೆ ಹೋಗ್ತಾರೆ, ಕುರಿನೂ ಹೊಡ್ಕೋತಾರೆ, ಕಾಲಿಲ್ಲ ಅವ್ರ ಪಾಪ. ಕಾಲಿಗೆ ಇದಾಕಿ ಅವಿನಾಶ್ ಅವ್ರನ್ನ ಅದನ್ನೇ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ. ಅದನ್ನೇ ಈಗ ನಿಮ್ಮ ಜೊತೆ ಬಂದಂತೆ ಅವ್ರು ಗಾಬರಿಯಾಗಿ ಇದ್ರ ಅಥವಾ ಏನಾದರೂ ಆರಾಮಾಗಿದ್ರ ಅವರು ಏನಂತ? ಏನು ಗಾಬರಿ ಏನು ಕಂಡಿಲ್ಲ ಸರ್. ಮಕ್ಕದಲ್ಲಿ ಸಪ್ಪಗಿದ್ರು ಅಷ್ಟೇ. ಅಲ್ಲೂ ಮಾತಾಡ್ಸಿದ್ದೀನಿ, ಇಲ್ಲೂ ಮಾತಾಡ್ಸಿದ್ದೀನಿ. ನಮ್ಮ ಅಕ್ಕನಿಗೆ ನಾನೇ ಮಾತಾಡ್ಸಿರೋದು, ಅವಮ್ಮ ಏನು ಮಾತಾಡ್ಸಿಲ್ಲ, ನಾನೇ ಮಾತಾಡ್ಸಿದ್ದು. ಯಾಕಂದರೆ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಅಂತ, ಬಲವಂತವಾಗಿ ಕರ್ಕೊಂಡು ಬಂದಿದ್ದಾರೆ ಅಂತ ಅವ್ರ ಮಗ ದೂರು ಕೊಟ್ಟಿದ್ದು. ಆ ಕಾರಣದಿಂದ ಒಬ್ರು ನೋಡಿದ್ರೆ ಗೊತ್ತಾಗುತ್ತಲ್ಲ, ಇವ್ರೇನು ಗಾಬರಿಯಾಗಿ ಯಾರೋ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ಆ ಥರದ್ದು ಏನಾದ್ರು ಕಂಡಿಲ್ಲ ನಮಗೆ. ಇಲ್ಲ ಅವಕ್ಕ ಜಗಲಿ ಮೇಲೆ ಕುಂತಿಲ್ಲಲ್ಲ ಅವಕ್ಕ. ನಾನು ಅವಕ್ಕ ಒಳಗಿದ್ದು, ನಾನೇ ಒಳಗೆ ಹಾಕಿದ್ದೆ, ಅವಕ್ಕ ಹೊರಗೆ ಬಾಕ ಬಾಳೆಹಣ್ಣು ಹಣ್ಣಂಗೆ ಹಣ್ಣು ಆಗ್ಬಿಟ್ಟು ಅಂದೆ. ನನಗೇನು ಗೊತ್ತು, ನೆನ್ನೆ ಗೊತ್ತಾಗಿದೆ 10 ಗಂಟೆ ಮೇಲೆ ಯಾರೋ ಅಮ್ಮನ ಹುಡುಕ್ತಾವ್ರು ಅಂತ. ಆಗ ನಾನೇ ನಮ್ಮೂರವ್ರಿಗೆ ಹೇಳಿದೆ, ಆ ಅಮ್ಮನ ಜೊತೆ ನಾನು ಮಾತಾಡಿದ್ದೀನಿ ಮರಿ, ಅಲ್ಲಿ ಹೋಯ್ತಿದ್ನಲ್ಲ ನಾನೇ ಮಾತಾಡೀನಿ ಅಂತ. ಆ ಅಮ್ಮ ಸಿಕ್ಕಿಲ್ಲ, ಆಗ ಎಲ್ಲ ಹುಡುಕ್ತಾ ಇದ್ರಲ್ಲ, ಆ ಕಡೆ ಈ ಕಡೆ ಎಲ್ಲ ಹುಡುಕೋರು ಸಿಕ್ಕಿಲ್ಲ ಅಮ್ಮ. ಏನು ಹೇಳ್ತಾರೆ, ಓಡೋಟೋಗ್ಬಿಟ್ರು ಅವರು ಪೊಲೀಸ್ನವ್ರು ಬಂದಾಗ ಅಂತ? ಓಡೊಂಟೋಗಿರಂತ ಹೇಳ್ತಾರೆ ಸರ್. ನಾವು ನೋಡಿಲ್ವ, ಅವ್ರ ಹಿಂದೆ ಹೋಗಿಲ್ವಲ್ಲ. ಅವರೆಲ್ಲ ಹುಣಸೂರಲ್ಲಿ ಸಿಕ್ಕರು ಅಂತ ಯಾರು ಇನ್ಫಾರ್ಮೇಷನ್ ಹೇಳಿದ್ರು. ಅದಕ್ಕೆ ಗೊತ್ತಿಲ್ಲ ಕರೆಕ್ಟಾಗಿ ನನಗೆ ಅದ್ರ ಒರಿಜಿನಲ್ ಮಾಹಿತಿ. ಅಂದರೆ ಅವರು ಇದ್ದಾಗ ರಾಜಗೋಪಾಲ್ ಅವರು ಇಲ್ಲೇ ಇದ್ರಾ ಹಿಂಗೆ ಅಂತ? ಇದ್ರಲ್ಲ, ಇಲ್ಲೇ ಎಲ್ಲ ಇದ್ರಲ್ಲ. ಅವರು ಇದ್ರು. ಎಲ್ಲಿ ಉಳ್ಕೊಂಡಿದ್ರು? ಅವ್ರ ಮನೇಲೆ ಉಳ್ಕೊಂಡಿದ್ರು? ಇದೇ ಮನೆ. ಅವಮ್ಮ ಎಲ್ಲಿ ಮಲ್ತಾರೆ ಅಂತ ಗೊತ್ತಿತ್ತಿಲ್ಲ. ಹೋಟೆಲ್ ಮಾತಾಡಿ ಅಷ್ಟೊಂದು ನೈಟ್ ಏನು ಇರಕ್ಕಿಲ್ವಲ್ಲ ಸರ್. ನಾವು ಬರ್ತೀವಿ ಹೋಯ್ತೀವಿ ಮಾತಾಡ್ಕೊಂಡು, ಯಾವಾಗಲೂ ಬರ್ತೀವಿ ಇಲ್ಲಿಗೆ. ಇಲ್ಲಿ ಬರೋ ಸ್ಥಳವೇ ಇದು ನಮಗೆ. ಇಲ್ಲಿ ಬಂದರೂ ಖುಷಿ ಆಯ್ತದೆ ನಮ್ಗೆ. ಇಲ್ಲಿ ಬಂದು ಆರಾಮಾಗಿದ್ರು ಇಲ್ಲಿ? ಇದು ನೋಡಿದೆ ಅಮ್ಮನಿಗೆ. ಎಲ್ಲರ ಜೊತೆಗೆ ಮಾತಾಡ್ಕೊಂಡು ಹೋಗಿದ್ರು? ಅವ್ರ ಜೊತೆ ಮಾತಾಡ್ತೀವಿ. ನಾನು 2 ದಿನ ಮಾತಾಡಿರೋದು ಒಕ್ಕನ ಹತ್ರ. ಒಂದಿನ ಅಲ್ಲೇ, ಒಂದಿನ ಇಲ್ಲಿ. ಇನ್ನು ಜಾಸ್ತಿ ಮಾತಾಡಿಲ್ಲ, ಅಷ್ಟೇ ಸರ್ ಮಾತಾಡಿದ್ದು ನಾನು. ಇವಿಷ್ಟು ನಟೇಶ್ ಅವರ ಮಾತುಗಳಾಗಿರುವಂಥದ್ದು ಅವಿನಾಶ್. ಅಂದರೆ ಆರಾಮಾಗಿದ್ದರು, ಅವರು ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಿರ್ಲಿಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು ಅವಿನಾಶ್. ಎಸ್ ದಿಲೀಪ್, ಧನ್ಯವಾದ. ಇದು ತೋಟದ ಮನೆಯಲ್ಲಿ ಅಲ್ಲಿ ಪಕ್ಕದವರು ಒಬ್ಬರು ನಟೇಶ್ ಅನ್ನೋರು, ಪಕ್ಕದ ಜಮೀನು ಮಾಲೀಕರು ಮಾತನಾಡ್ತಾ ಹೇಳ್ತಾ ಇದ್ರು. ನಾರ್ಮಲ್ ಆಗಿದ್ರು, ಸ್ವಲ್ಪ ಸಪ್ಪಗಿದ್ರು, ಇಲ್ಲಿರಬೇಕಾದ್ರೆ ಅಂತ ಹೇಳ್ತಾ ಇದ್ರು ಅಂತ.